ಧ್ರುವ ಸರ್ಜಾ ಸರ್ ಅವರ 2 ಸಿನಿಮಾಗಳು ಇದೇ ವರ್ಷ ತೆರೆ ಮೇಲೆ ಬರೋಕ್ಕೆ ರೆಡಿ ಆಗ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಎಕ್ಸ್ಕ್ಲೂಸಿವ್ ಒಂದು ಸ್ವಲ್ಪ ಅಪ್ಡೇಟ್ ಇದ್ದಾವೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅದು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ನಮ್ಮ ಧ್ರುವ ಸರ್ಜಾ ಸರ್ ಅವರ KD ದಿ ಡೆವಿಲ್ ಸಿನಿಮಾ ಇದೇ ಏಪ್ರಿಲ್ 30ನೇ ತಾರೀಕು ತೆರೆ ಮೇಲೆ ಬರೋಕ್ಕೆ ರೆಡಿಯಾಗಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕಾದು ನೋಡಬೇಕು. ಈ ಸಿನಿಮಾ ಬಹಳ ಎಕ್ಸ್ಪೆಕ್ಟೇಷನ್ ಇದೆ. ನಮ್ಮ ಪ್ರೇಮ್ ಸರ್ ಅವರ ಡೈರೆಕ್ಷನಲ್ಲಿ ಬರ್ತಿರೋ ಸಿನಿಮಾ, ನಮ್ಮ ಧ್ರುವ ಸರ್ಜಾ ಸರ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಎಕ್ಸ್ಪೆಕ್ಟೇಷನ್ ಮಾತ್ರ ಜಾಸ್ತಿ ಇದೆ ಈ ಸಿನಿಮಾಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಆ ಸಿನಿಮಾಗಳ ಸಾಂಗ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು. ಅಷ್ಟೇ ಅಲ್ಲದೆ ನಾಳೆ ಕೂಡ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ, ನೂರ್ ಫಾತಿಮಾರ್ ಅವರ ಐಟಮ್ ಸಾಂಗ್ ಇದು. ಈ ಸಾಂಗ್ನ ನಾಳೆ ಸಾಯಂಕಾಲ 5 ಗಂಟೆ 5 ನಿಮಿಷಕ್ಕೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಚಿತ್ರತಂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಿಂದ ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಾಂಗ್ ಮುಗಿದ್ಮೇಲೆ, ಅಂದರೆ ಈ ಸಾಂಗ್ ಆದಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ತಾರೆ, ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳನ್ನ. ಇನ್ನೇನು ಒಂದು ತಿಂಗಳು ಅಷ್ಟೇ, ಒಂದು ತಿಂಗಳ ಮೇಲೆ ಒಂದು 10-15 ಡೇಸ್ ಅಷ್ಟೇ ಬಾಕಿ ಇರೋದು. ಹಾಗಾಗಿ ಪ್ರಮೋಷನ್ ಆ್ಯಕ್ಟಿವಿಟೀಸು ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧ್ರುವ ಸರ್ಜಾ ಸರ್ ಅವರ ನೆಕ್ಸ್ಟು ಕ್ರಿಮಿನಲ್ ಸಿನಿಮಾ ಕೂಡ ಆಲ್ಮೋಸ್ಟು ಒಂದು 50-60% ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬಂದಿದೆ. ಇದು ಉತ್ತರ ಕರ್ನಾಟಕ ಸೈಡಲ್ಲಿ, ಅಂದರೆ ಮಲೆನಾಡು ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಹೋರಿ ಹಬ್ಬ ಅಂತೇಳಿ ಉತ್ತರ ಕರ್ನಾಟಕದಲ್ಲೆಲ್ಲ ಫೇಮಸ್ ಇದೆಯಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಶೂಟಿಂಗಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ವೀಡಿಯೋಸ್ಗಳು ವೈರಲ್ ಆಗಿದ್ವು. ಅದು ಹೋರಿಗಳೆಲ್ಲ ಹಿಡ್ಕೊಂಡು ಶೂಟ್ ಮಾಡಿರೋ ಸೀಕ್ವೆನ್ಸ್ ಎಲ್ಲ ಇದ್ದಾವೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬಂದಿದೆ. ಕಾದು ನೋಡಬೇಕು ಈ ಸಿನಿಮಾ. ಇದರಲ್ಲಿ ನಮ್ಮ ರಚಿತಾ ರಾಮ್ ಅವರು ಕೂಡ ಹೀರೋನ ಕಾಣಿಸ್ಕೊಳ್ತಾ ಇದ್ದಾರೆ. ರಚಿತಾ ರಾಮ್ ಅವರು ಭರ್ಜರಿ ಸಿನಿಮಾದ ನಂತರ ಮತ್ತೆ ಇಬ್ಬರು ಕಾಂಬಿನೇಷನಲ್ಲಿ ಬರ್ತಿರೋ ಸಿನಿಮಾ ಇದು. ಅವರಿಬ್ಬರು ಕಾಂಬಿನೇಷನ್ನು ನೋಡೋಕ್ಕೆ ಸಖತ್ತಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಈ ಇಬ್ಬರ ಕಾಂಬಿನೇಷನ್ ನೋಡೋಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ನನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಈ ಸಿನಿಮಾ ಯಾವಾಗ ತೆರೆ ಮೇಲೆ ಬರಬಹುದು ಅಂತ ಒಂದು ಸ್ವಲ್ಪ ಗೆಸ್ ಮಾಡೋದಾದರೆ, ಸಿಕ್ಕಂಥ ಮಾಹಿತಿ ಪ್ರಕಾರ ಅಕ್ಟೋಬರಲ್ಲಿ ಬರೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನನಗನ್ಸಿರೋ ಮಟ್ಟಿಗೆ ನವಂಬರ್ ಅಥವಾ ಡಿಸೆಂಬರ್ ಬರೋ ಚಾನ್ಸಸ್ ಬಹಳ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ಏಪ್ರಿಲಲ್ಲಿ ರಿಲೀಸ್ ಆಗಿರುತ್ತೆ, ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಮತ್ತೆ ಸಿನಿಮಾ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿ ಇರಲ್ಲ. ಯಾಕಂದರೆ ಇನ್ನೂ 30-40% ಶೂಟಿಂಗ್ ಬಾಕಿ ಇದೆ ಸಿನಿಮಾ ತಂಡದ್ದು ಅಂತ ಅನ್ನಿಸ್ತಾ ಇದೆ. ಸದ್ದಿಲ್ಲದೆ ಬಹಳ ಬೇಗ ಅದ್ಭುತವಾಗಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಚಿತ್ರತಂಡ. ಬಂದರೆ ನಾರ್ಮಲ್ ಆಗಂತೂ ಬರಲ್ಲ, ಅದ್ಧೂರಿಯಾಗೆ ಬರುತ್ತೆ. ಇಬ್ಬರ ಕಾಂಬಿನೇಷನ್ ಮೇಲೆ ಬಹಳ ವರ್ಷಗಳ ನಂತರ ಇಬ್ಬರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು, ಅಂದರೆ ಇಬ್ಬರು ಕಾಂಬಿನೇಷನ್ನು ಸ್ಕ್ರೀನ್ ಮೇಲೆ ನೋಡೋಕ್ಕೆ ಸಿಗ್ತಾ ಇರೋದು. ಹಾಗಾಗಿ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಇವರು ಈ ಸಿನಿಮಾದ ಮೇಲೂ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. KD ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಕ್ರಿಮಿನಲ್ ಸಿನಿಮಾಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನೀವು ಯಾವ್ದು ಸಿನಿಮಾಗೆ ಎಕ್ಸೈಟಾಗಿ ಕಾಯ್ತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಎಲ್ಲ ಬರುತ್ತೆ ಅಂತ ಹೇಳ್ತಾ, ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.